ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ಗೆದ್ದ ಟೀಂ ಇಂಡಿಯಾಗೆ ಸಿಕ್ಕ ಹಣವೆಷ್ಟು ಗೊತ್ತಾ? ಫೈನಲ್ ಪಂದ್ಯ ಸೋತರು ಕಿವೀಸ್ಗೆ ಸಿಕ್ತು ಕೋಟಿ ಕೋಟಿ ಹಣ. ಗೋಲ್ಡನ್ ಬ್ಯಾಟ್ ಮತ್ತು ಗೋಲ್ಡನ್ ಬಾಲ್ ಸಿಕ್ಕಿದ್ಯಾರಿಗೆ ಗೊತ್ತಾ? ಹೀಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾರಿಗೆಲ್ಲ ಯಾವೆಲ್ಲ ಬಹುಮಾನ ಸಿಕ್ಕಿದೆ, ಹೀಗೆ ಚಾಂಪಿಯನ್ಸ್ ಟ್ರೋಫಿಯ ಟೂರ್ನಿ ಮುಕ್ತಾಯದ ಬಳಿಕ ಯಾರಿಗೆಲ್ಲ ಯಾವೆಲ್ಲ ಬಹುಮಾನ ಸಿಕ್ಕಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಭಾರತ 2025ರ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ. ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನ ಸೋಲಿಸಿ 3ನೇ ಬಾರಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದುಕೊಂಡಿತು. ಫೈನಲ್ ಪಂದ್ಯದಲ್ಲಿ ನಾಯಕನ ಇನ್ನಿಂಗ್ಸ್ ಆಡಿದ ರೋಹಿತ್ ಶರ್ಮಾಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯು ಲಭಿಸಿತು. ಸ್ನೇಹಿತರೆ, 2002 ಮತ್ತು 2013ರ ನಂತರ ಭಾರತವು ಟೂರ್ನಿಯಲ್ಲಿ ಒಂದೇ ಒಂದು ಪಂದ್ಯವನ್ನ ಸೋಲದೆ 3ನೇ ಬಾರಿ ಪ್ರಶಸ್ತಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ವಾಸ್ತವವಾಗಿ ಬೇರೆ ಯಾವುದೇ ತಂಡಕ್ಕೂ ಚಾಂಪಿಯನ್ಸ್ ಟ್ರೋಫಿಯನ್ನ 3 ಬಾರಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಇದರರ್ಥ ಅಧಿಕ ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡ ಎಂಬ ಇತಿಹಾಸವನ್ನ ಟೀಂ ಇಂಡಿಯಾ ಬರೆದಿದೆ. ಸ್ನೇಹಿತರೆ, ಕೇವಲ 9 ತಿಂಗಳ ಅಂತರದಲ್ಲಿ 2ನೇ ಐಸಿಸಿ ಟ್ರೋಫಿಯನ್ನ ತನ್ನ ಖಾತೆಗೆ ಹಾಕಿಕೊಂಡಿರುವ ರೋಹಿತ್ ಪಡೆಗೆ ಐಸಿಸಿಯಿಂದ ಭಾರಿ ಮೊತ್ತದ ಬಹುಮಾನವನ್ನಾಗಿ ನೀಡಲಾಗಿದೆ. ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಭಾರತ ತಂಡಕ್ಕೆ 2.4 ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಸರಿಸುಮಾರು 19.5 ಕೋಟಿ ಬಹುಮಾನವಾಗಿ ನೀಡಲಾಗಿದೆ. ಸ್ನೇಹಿತರೆ, ಹಾಗೆ ಫೈನಲ್ ಪಂದ್ಯದಲ್ಲಿ ಭಾರತ ವಿರುದ್ಧ ಸೋತ ನ್ಯೂಜಿಲೆಂಡ್ ತಂಡಕ್ಕೆ 1.12 ಮಿಲಿಯನ್ ಅಂದರೆ ಸರಿಸುಮಾರು 9.72 ಕೋಟಿ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಲಾಗುತ್ತದೆ. ಹಾಗೆ ಸೆಮಿಫೈನಲ್ ನಲ್ಲಿ ಹೊರಬಿದ್ದ 2 ತಂಡಗಳಾದ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳಿಗೆ 4.86 ಕೋಟಿ ರೂಪಾಯಿಗಳನ್ನ ಹಣದ ರೂಪದಲ್ಲಿ ನೀಡಲಾಗಿದೆ. ಸ್ನೇಹಿತರೆ, ಸುಮಾರು 60 ಕೋಟಿ ರೂಪಾಯಿಗಳು ಚಾಂಪಿಯನ್ಸ್ ಟ್ರೋಫಿಯ ಬಹುಮಾನದ ಗಾತ್ರವಾಗಿದ್ದು, ಚಾಂಪಿಯನ್, ರನ್ನರ್ ಅಪ್ ಹಾಗೂ ಸೆಮಿಫೈನಲ್ ನಿಂದ ಹೊರಬಿದ್ದ ತಂಡಗಳನ್ನು ಹೊರತುಪಡಿಸಿ ಗುಂಪು ಹಂತದಲ್ಲಿ ಪ್ರತಿ ಪಂದ್ಯದ ಗೆಲುವಿಗೆ 30 ಲಕ್ಷದ ಬಹುಮಾನವನ್ನು ನೀಡಲಾಗಿತ್ತು. ಟೂರ್ನಿಯಲ್ಲಿ 5 ಮತ್ತು 6ನೇ ಸ್ಥಾನವನ್ನು ಪಡೆದಿರುವ ತಂಡಗಳು ಸುಮಾರು 3 ಕೋಟಿ ಬಹುಮಾನವನ್ನು ಪಡೆದರೆ 7 ಮತ್ತು 8ನೇ ಸ್ಥಾನ ಪಡೆದ ತಂಡಗಳು ಸುಮಾರು 1.2 ಕೋಟಿ ಮೊತ್ತವನ್ನು ಪಡೆಯಲಿವೆ. ಸ್ನೇಹಿತರೆ, ಇದಲ್ಲದೆ ಐಸಿಸಿಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲ ತಂಡಗಳಿಗೆ ತಲಾ 1.10 ಕೋಟಿ ರೂಪಾಯಿಗಳನ್ನ ಬಹುಮಾನದ ಮೊತ್ತದೊಂದಿಗೆ ನೀಡಲಾಗಿದೆ. ಸ್ನೇಹಿತರೆ, ಇನ್ನು ಈ ಬಾರಿಯ ಟೂರ್ನಿಯಲ್ಲಿ ಅತ್ಯಧಿಕ ರನ್ ಬಾರಿಸಿದ ರಚಿನ್ ರವೀಂದ್ರ ರವರು ಗೋಲ್ಡನ್ ಬ್ಯಾಟ್ ಪಡೆದುಕೊಂಡಿದ್ದಾರೆ. ಟೂರ್ನಿಯಲ್ಲಿ ರಚಿನ್ ರವೀಂದ್ರ 263 ರನ್ ಕಲೆ ಹಾಕಿ ಗೋಲ್ಡನ್ ಬ್ಯಾಟ್ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ 243 ರನ್ ಕಲೆ ಹಾಕಿ ಕೇವಲ 20 ರನ್ಗಳಿಂದ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ರಚಿನ್ ರವೀಂದ್ರ ಗೋಲ್ಡನ್ ಬ್ಯಾಟ್ ಪಡೆದುಕೊಂಡಿರುವ ಕಾರಣ ಅವರಿಗೆ 20 ಲಕ್ಷ ಬಹುಮಾನವಾಗಿ ನೀಡಲಾಗಿದೆ. ಇನ್ನು ಟೂರ್ನಿಯಲ್ಲಿ 10 ವಿಕೆಟ್ ಪಡೆದಿರತಕ್ಕಂತ ಮ್ಯಾಟ್ ಹೆನ್ರಿ ರವರಿಗೆ ಗೋಲ್ಡನ್ ಬಾಲ್ ನೀಡಲಾಗಿದೆ. ಅವರಿಗೂ ಕೂಡ 10 ಲಕ್ಷದ ಬಹುಮಾನವಾಗಿ ನೀಡಲಾಗಿದೆ. ಸ್ನೇಹಿತರೆ, ನೋಡಿದಲ್ಲ, ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾಗೆ ಸಿಕ್ಕಿರುವ ಹಣವೆಷ್ಟು ಮತ್ತು ಗೋಲ್ಡನ್ ಬಾಲ್ ಹಾಗೂ ಗೋಲ್ಡನ್ ಬ್ಯಾಟ್ ಯಾರಿಗೆ ಸಿಕ್ಕಿದೆ ಹಾಗೂ ಅವರಿಗೆ ಸಿಕ್ಕಿರುವ ಬಹುಮಾನದ ಮೊತ್ತ ಎಷ್ಟಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.